ಸುಧಾಮೂರ್ತಿಯವರು ಭಾರತದ ಪ್ರಸಿದ್ಧ ಲೇಖಕಿ, ಲೋಕೋಪಕಾರಿ ಹಾಗೂ ಟಾಟಾ ಕಂಪನಿಯ ಮೊದಲ ಮಹಿಳಾ ಇಂಜಿನಿಯರ್. 1974ರ ಟೆಕ್ಕೋ ಕಂಪನಿಯ ಒಂದು ಜಾಹೀರಾತಿನಲ್ಲಿ ಮಹಿಳೆಯರು ಅರ್ಜಿ ಸಲ್ಲಿಸುವಂತಿಲ್ಲ ಎಂಬ ಜಾಹೀರಾತನ್ನು ನೋಡಿ JRD ಕಂಪನಿಯವರಿಗೆ ನೇರವಾಗಿ ಪತ್ರ ಬರೆದು ಪ್ರತಿಭಟಿಸಿದರು. ಇದರಿಂದ ಪ್ರತಿಭಾವಿತರಾದ ಟಾಟಾ ಕಂಪನಿಯವರು ಕರೆದು ಸಂದರ್ಶನವನ್ನು ಮಾಡಿ ಮೊದಲ ಟಾಟಾ ಕಂಪನಿಯ ಮಹಿಳೆ ಇಂಜಿನಿಯರಿಂಗ್ ಆಗಿ ಸುಧಾಮೂರ್ತಿಯವರನ್ನು ನೇಮಕ ಮಾಡಿಕೊಂಡರು. ಸರಳತೆಯ ಪ್ರತೀಕ. ಕಳೆದ 30 ವರ್ಷಗಳಿಂದ ಸುಧಾಮೂರ್ತಿಯವರು ಯಾವುದೇ ಸೀರೆಯನ್ನ ಖರೀದಿಸಿರುವಂತೆ ನಿಧಾನವಾಗಿ ಬಂದಂತಹ ಸೀರೆಗಳನ್ನೇ ಇವರು ಉಡುತ್ತಿದ್ದಾರಂತೆ. ತರಗತಿಯಲ್ಲಿ ಏಕೈಕ ಹೆಣ್ಣುಮಗಳು. ಇಂಜಿನಿಯರಿಂಗ್ ಓದುವಾಗ ತಮ್ಮ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ಗೆ ಸೇರಿದ ಏಕೈಕ ವಿದ್ಯಾರ್ಥಿನಿ ಹುಡುಗಿ ಸುಧಾಮೂರ್ತಿ ಅವರೇ ಆಗಿದ್ದರು. ತರಗತಿಯಲ್ಲಿದ್ದ ಎಲ್ಲ ಗಂಡು ಹುಡುಗರ ನಡುವೆ ಒಬ್ಬರೇ ಓದಿ ಅಗ್ರಸ್ಥಾನ ಗಳಿಸಿದ್ದಾರೆ. ದಾಸೋಹ ಹಾಗೂ ಸಾಹಿತ್ಯ ಸೇವೆ. ಇನ್ಫೋಸಿಸ್ ಫೌಂಡೇಶನ್ ಮೂಲಕ ಲಕ್ಷಾಂತರ ಬಡವರಿಗೆ ಶೌಚಾಲಯ ನಿರ್ಮಾಣ, ಗ್ರಾಮೀಣಾಭಿವೃದ್ಧಿ ಹಾಗೂ ಶಿಕ್ಷಣಕ್ಕೆ ಸಹಾಯ ಮಾಡಿದ್ದಾರೆ. ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ನೂರಾರು ಜನಪ್ರಿಯ ಪುಸ್ತಕಗಳನ್ನು ಬರೆದಿದ್ದಾರೆ. ಮಕ್ಕಳ ಕಾದಂಬರಿಯನ್ನು ಕೂಡ ಬರೆದಿದ್ದಾರೆ. ಪ್ರಮುಖ ಕನ್ನಡ ಕೃತಿಗಳು: ಅಟ್ಲಾಂಟಿಕ ಕಾಡಾಚೆಯಿಂದ, ಸತ್ಯದ ಹಾದಿಯಲ್ಲಿ, ಮೈ ಇನ್ಫೋಸಿಸ್ ಡೇಸ್, ಸುಮಧುರ ಕಥೆಗಳು. ಪ್ರಮುಖ ಇಂಗ್ಲಿಷ್ ಕೃತಿಗಳು: ವೈಸ್ ಆ್ಯಂಡ್ ಅದರ್ವೈಸ್, ಹೌ ಐ ಥಾಟ್ ಮೈ ಗ್ರ್ಯಾಂಡ್ ಮದರ್ ಟು ರೀಡ್, ಗ್ರ್ಯಾಂಡ್ ಮಾಸ್ ಬ್ಯಾಗ್ ಆಫ್ ಸ್ಟೋರೀಸ್. ಪ್ರಶಸ್ತಿ ಮತ್ತು ಗೌರವಗಳು: ಪದ್ಮಶ್ರೀ ಪ್ರಶಸ್ತಿ 2006, ಪದ್ಮಭೂಷಣ ಪ್ರಶಸ್ತಿ 2023, RN ಶೆಟ್ಟಿ ಪ್ರಶಸ್ತಿ ಮತ್ತು ಆರ್ಟ್ಸ್ ಆ್ಯಂಡ್ ಲಿಟರೇಚರ್ ಸಾಹಿತ್ಯ ಸಮ್ಮೇಳನ ಗೌರವ.